ಬಾಲ್ ಸಂತೋಷ್ ಕಪ್ ಬಂತಂದ್ರೆ ಫುಟ್ಬಾಲ್ ಅಂತ ತಿಳ್ಕೊಂಡ್ಬಿಡೋದು. ಡ್ಯೂರೆಂಟ್ ಕಪ್ ಫುಟ್ಬಾಲ್, ಸಂತೋಷ್ ಟ್ರೋಫಿ ಫುಟ್ಬಾಲ್, ರೋವರ್ಸ್ ಟ್ರೋಫಿ ಫುಟ್ಬಾಲ್. ಇವು ಮೂರು ಯಾವ್ದು ಸಂಪಟ್ಟಂತ ಟ್ರೋಫಿಗಳು? ಫುಟ್ಬಾಲ್ಗೆ ಸಂಪಟ್ಟಂತ ಪ್ರಮುಖ ಕಪ್ಗಳು ಡ್ಯೂರೆಂಟ್ ಕಪ್, ಸಂತೋಷ್ ಟ್ರೋಫಿ ಮತ್ತು ರೋವರ್ಸ್ ಟ್ರೋಫಿ. ನೆನ್ಪಿಡ್ತೀನಿ. ಓಕೆ, ನೆಕ್ಸ್ಟ್ ಆಗಾ ಖಾನ್ ಕಪ್ ಯಾವ ಕ್ರೀಡೆ? ಯಾವುದು ಆಗಾ ಖಾನ್ ಕಪ್ ಸಂಪಟ್ಟಿದೆ? ಯಾವ್ದಕ್ಕ? ಯಾವ ಕ್ರೀಡೆ? ಆಗಾ ಖಾನ್ ಕಪ್ ಹಾಕಿಗೆ ಸಂಪಟ್ಟಂತ ನೋಡ್ರಿ. ರಂಗಸ್ವಾಮಿ ಕಪ್ ಯಾವ ಕಪ್? ರಂಗಸ್ವಾಮಿ ಕಪ್ ಯಾವ್ದಕ್ ಸಂಪಟ್ಟದ? ಆಗಾ ಖಾನ್ ಕಪ್ ಯಾವ್ದಕ್ ಸಂಪಟ್ಟದ? ಹಾಕಿ. ಮತ್ತ ಹಾಕಿಗೆ ಸಂಪಟ್ಟಂಗ ಮತ್ತ ಧ್ಯಾನ್ ಚಂದ್ ಯಾವ್ದು? ಧ್ಯಾನ್ ಚಂದ್ ಟ್ರೋಫಿ ಕೂಡ ಹಾಕಿ. ಮತ್ತ ಮಹಾರಾಜ ರಂಜಿತ್ ಸಿಂಗ್ ಟ್ರೋಫಿ ಅಂತ ಬರ್ತದ, ಅದು ಕೂಡ ಯಾವ್ದು ಸಂಪಡ್ತದ? ಹಾಕಿ ಸಂಪಡ್ತದ. ಓಕೆ, ಮತ್ತ ನೆಹರು ಟ್ರೋಫಿ, ಮತ್ತ ಇಂಪಾರ್ಟೆಂಟ್ ಅಲ್ಲದ ಯಾವ್ದು? ವೆಲ್ಲಿಂಗ್ಟನ್ ಟ್ರೋಫಿ. ಮತ್ತ ಓಕೆ, ಇದು ಹೋಸಲ ಎಕ್ಸಾಮ್ ಬಂದದ. ರಂಗಸ್ವಾಮಿನೂ ಬಂದದ, ಆಗಾ ಖಾನ್ ಬಂದದ. ಯಾವ್ದು ಬಂದದ? ರಂಗಸ್ವಾಮಿ ಮತ್ತು ಆಗಾ ಖಾನ್. ನೆನ್ಪಿಟ್ಕೊಡ್ರಿ. ಎರಡು ಯಾವ್ದಕ್ಕೆ ಸಂಪಟ ಇವ? ಭಾರತ ಹಾಕಿ ವರ್ಲ್ಡ್ ಕಪ್ ಗೆದ್ದಿದೆ ಎಷ್ಟನೇಶ್ವಾಗ? 1975. ಹಾಕಿ ವರ್ಲ್ಡ್ ಕಪ್ ಗೆದ್ದಿದ್ದು ಭಾರತ ಯಾವಾಗ? 1975 ಗೆದ್ದದ. ಎಷ್ಟನೇಶ್ವಾಗ ಗೆದ್ದತಿ? ಒಲಿಂಪಿಕ್ ನ ಭಾರತ ಗೋಲ್ಡ್ ಮೆಡಲ್ ತಗೊಂಡಿದ್ದು ಎಷ್ಟನೇಶ್ವ? ಫಸ್ಟ್ ಟೈಮ್ ಬ್ರಿಟಿಷ್ ಇಂಡಿಯಾ ಅಂತ ಪಾರ್ಟಿಸಿಪೇಟ್ ಮಾಡ್ತೀವಿ. ಫಸ್ಟ್ ಟೈಮ್ 1928 ಹಾಕಿ ಒಳಗೆ ಗೋಲ್ಡ್ ಕಪ್ ಸಿಗ್ತದ ನಮಗ. ಹಾಕಿ ಒಳಗೆ ಗೋಲ್ಡ್ ಮೆಡಲ್ ಸಿಗ್ತದ ಒಲಿಂಪಿಕ್ ಒಳಗ. 1928 ಭಾರತವು ಹಾಕಿ ಒಲಿಂಪಿಕ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ತದ. ಬಟ್ ಭಾರತವನ್ನ ಪ್ರತಿನಿಧಿಸ್ತಾರಂಗಿಲ್ಲ. ಭಾರತ ಏನಂತ ಕನ್ಸಿಡರ್ ಮಾಡ್ತಿರ್ತಾರ ಅವಾಗ? ಬ್ರಿಟಿಷ್ ಭಾರತ ಅಂತ ಕನ್ಸಿಡರ್ ಮಾಡ್ತೀವಿ. ಬ್ರಿಟಿಷ್ ವಸಾಹತು ಆಗಿದ್ರಿಂದ ಭಾರತದ ಟೀಮ್ ಏನಂತ ಪಾರ್ಟಿಸಿಪೇಟ್ ಮಾಡ್ತದ? ಅಲ್ಲಿ ಬ್ರಿಟಿಷ್ ಭಾರತ ಅಂತ ಪಾರ್ಟಿಸಿಪೇಟ್ ಮಾಡಿದಾಗ 1928 ಫಸ್ಟ್ ಟೈಮ್ ನಾವು ಏನು ಒಲಿಂಪಿಕ್ ಒಳಗೆ ಪಾರ್ಟಿಸಿಪೇಟ್ ಮಾಡಿ ಹಾಕಿ ಒಳಗೆ ಏನ್ ತಗೊಳ್ತೀವಿ? ಗೋಲ್ಡ್ ಮೆಡಲ್ ತಗೊಳ್ತೀವಿ ಒಲಿಂಪಿಕ್ ಒಳಗೆ. ಇತ್ತೀಚೆಗೆ ನಡೆದಂತ ಒಲಿಂಪಿಕ್, ಪ್ಯಾರಿಸ್ ಒಲಿಂಪಿಕ್ ಎಷ್ಟನೇಶ್ವಾಗ ನಡೀತು? 2024. ಎಲ್ಲಿ ನಡೀತದ? ಈ ಪ್ಯಾರಿಸ್ ಒಲಿಂಪಿಕ್ ನಾಗ ಭಾರತದ ಹಾಕಿ ತಂಡಕ್ಕೆ ಯಾವ ಪದಕ ಬಂದದ? ಕಂಚು. ಥರ್ಡ್ ಪ್ಲೇಸ್ ತಗೊಂಡಿ ನಾವು. ಯಾವ ಪ್ಲೇಸ್? ಕಂಚಿನ ಪದಕ ಗೆದ್ದದ ಭಾರತದ ಹಾಕಿ ತಂಡ. ಈ ವರ್ಷದ ಪ್ಯಾರಿಸ್ ಒಲಿಂಪಿಕ್ ಒಳಗ ಯಾವ ಪದಕ ತಗೊಂಡದ? ಮೊಟ್ಟ ಮೊದಲ ಬಾರಿಗೆ ಭಾರತದ ಹಾಕಿ ತಂಡ ಒಲಿಂಪಿಕ್ ಒಳಗೆ ಯಾವಾಗ ಪ್ರೈಸ್ ತಗೊಂಡತಿ? 1928. ಎಷ್ಟನೇಶ್ವಾಗ? 1928. ವರ್ಲ್ಡ್ ಕಪ್ ಹಾಕಿ ಯಾವಾಗ ನಡೀತದ? 1975 ನಾವು ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಹಾಕಿ ವಿನ್ ಆಗಿದ್ದು. ವರ್ಲ್ಡ್ ಕಪ್ ಹಾಕಿ ವಿನ್ ಆಗಿದ್ದು 1975. ನೆನ್ಪಿಟ್ಕೋ. ಹಾಕಿ ಒಳಗ ಒಲಿಂಪಿಕ್ ಒಳಗ ಗೋಲ್ಡ್ ಮೆಡಲ್ ತಗೊಂಡಿದ್ದು ಫಸ್ಟ್ ಟೈಮ್ ಯಾವಾಗ? 1928. ಪ್ಯಾರಿಸ್ ಒಲಿಂಪಿಕ್ ನಾಗ ಏನ್ ಸಿಕ್ಕದ? ಕಂಚು ಸಿಕ್ಕದ. ಏನ್ ಸಿಕ್ಕದ? ಕಂಚು. ಸರಿ, ನೆಕ್ಸ್ಟ್ ರಂಗಸ್ವಾಮಿ ಕಪ್ ಯಾವ್ದು ಕೊಡಲಾಗಿದೆ? ಯಾವ್ದು ಕೊಡಲಾಗುತ್ತಾ? ಸೊ ಹಾಕಿ ಅಂತಕ್ಕಂಥದ್ದು ರಂಗಸ್ವಾಮಿ ಕಪ್ ರಿಲೇಟೆಡ್. ಓಕೆ, ನೆಕ್ಸ್ಟ್ ರಾಜಸ್ಥಾನದ ಪ್ರಸ್ತುತ ಮುಖ್ಯಮಂತ್ರಿ ಯಾರಿದ್ದಾರೆ? ಪ್ರೇಮ್ ಸಿಂಗ್. ಭಜನ್ ಲಾಲ್ ಶರ್ಮಾ. ಯಾರಿದಾರ? ಭಜನ್ ಲಾಲ್ ಶರ್ಮಾ. ಯಾವ ಶರ್ಮಾ? ಭಜನ್ ಲಾಲ್ ಶರ್ಮಾ. ಭಜನ್ ಲಾಲ್ ಶರ್ಮಾ ಯಾವ ಪಕ್ಷ ಇವ್ರದು? ಯಾವ ಪಕ್ಷ? ಬಿಜೆಪಿ ಪಕ್ಷ. ಯಾವ ಪಕ್ಷ? ಬಿಜೆಪಿ ಪಕ್ಷ. ಏನ್ ಹೆಸರು? ರಾಜಸ್ಥಾನದ ಮುಖ್ಯಮಂತ್ರಿ ಹೆಸರೇನು? ಯಾವ ಶರ್ಮಾ? ಭಜನ್ ಲಾಲ್ ಶರ್ಮಾ. ಓಕೆ, ನೆಕ್ಸ್ಟ್ ಮಿಡ್ ಡೇ ಮೀಲ್ ಯೋಜನೆ ಯಾವ ವರ್ಷ ಜಾರಿಗೆ ಬಂದಿದ್ದು? ಮಿಡ್ ಡೇ ಮೀಲ್ ಯೋಜನೆ 1995 ಆಗಸ್ಟ್ 15 ಅಂತ ಬರ್ತದ. ಎಷ್ಟನೇಶ್ವಾಗ ಬಂದತಿ? 1995 ಆಗಸ್ಟ್ 15 ಯಾವ ಮೀಲ್ ಯೋಜನೆ ಬರ್ತದ? ಮಿಡ್ ಡೇ ಮೀಲ್ ಯೋಜನೆ ಜಾರಿಗೆ ಬಂದಿದೆ ಯಾವಾಗ? 1995. ಯಾವ ಯೋಜನೆ ಇದು? ಮಿಡ್ ಡೇ ಮೀಲ್. ಸರಿ, ನೆಕ್ಸ್ಟ್ ಸೆಬಿ ಪ್ರಾರಂಭವಾದ ವರ್ಷ? ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಏನ್ ಕರೀತೀವಿ? ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸಾರಿ, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಫುಲ್ ಫಾರ್ಮ್. ಇದು ಯಾವ ವರ್ಷ ಎಸ್ಟಾಬ್ಲಿಷ್ ಆಯ್ತು? 1988 ಏಪ್ರಿಲ್ 12. ಯಾವಾಗ ಎಸ್ಟಾಬ್ಲಿಷ್ ಆಗೈತಿ? 1988 ಏಪ್ರಿಲ್ 12. ಏನ್ ಎಸ್ಟಾಬ್ಲಿಷ್ ಆಗಿದ್ದೀರಾ? ಸೆಬಿ. ಯಾವುದು? ಸೆಬಿ ಎಸ್ಟಾಬ್ಲಿಷ್ ಆಗಿದೆ ಯಾವಾಗ ಆಗಿದ್ರ? 1988
ಏಪ್ರಿಲ್ 12. ನೆಕ್ಸ್ಟ್ ನಮ್ಮ ದೇಶದಲ್ಲಿ ರಬ್ಬರ್ ಅತಿ ಹೆಚ್ಚು ಬೆಳೆಯುವ ಯಾವುದು? ಕೇರಳ. ಅತಿ ಹೆಚ್ಚು ಕೇಸರಿ ಬೆಳೆಯುವುದೆಲ್ಲಿ? ಜಮ್ಮು ಅಂಡ್ ಅತಿ ಹೆಚ್ಚು ಚಹಾ ಎಲ್ಲಿ ಬೆಳೀತಾರ? ಎಲ್ಲಿ? ಆಸಾಂ. ಅತಿ ಹೆಚ್ಚು ಕಾಫಿ ಎಲ್ಲಿ ಬೆಳೀತಾರೆ? ಎಲ್ಲಿ? ಕರ್ನಾಟಕ. ಅತಿ ಹೆಚ್ಚು ರೇಷ್ಮೆ ಎಲ್ಲಿ ಬೆಳೀತಾರೆ? ಅತಿ ಹೆಚ್ಚು ಶ್ರೀಗಂಧ ಬೆಳೆಯೋದು ಕೂಡ ಕರ್ನಾಟಕ. ಅತಿ ಹೆಚ್ಚು ಕಾಫಿ, ಅತಿ ಹೆಚ್ಚು ರೇಷ್ಮೆ ಬೆಳೆಯೋದು. ಚಹಾ ಅತಿ ಹೆಚ್ಚು ಆಸಾಂ. ಕೇಸರಿ ಬೆಳೆ ಅತಿ ಹೆಚ್ಚು ಜಮ್ಮು ಕಾಶ್ಮೀರ. ಕೇರಳದಾಗ ಏನ್ ಅತಿ ಹೆಚ್ಚು ಬೆಳಿತಾರ? ರಬ್ಬರ್ದ ವಲ್ಕನೈಸೇಷನ್ ಅಂತ ಮಾಡ್ತಾರ, ವಲ್ಕನೀಕರಣ ಅಂತೇಳಿ. ಹೌದಾ? ರಬ್ಬರ್ ವಲ್ಕನೀಕರಣ ಒಳಗೆ ಏನ್ ಬಳಸ್ತಾರ ಅಂತ ಕೇಳಿದಾರ. ಏನ್ ಬಳಸ್ತಾರ? ಗಂಧಕ ಅಥವಾ ಇಂಗ್ಲಿಷ್ ನಾಗ ಏನಂತೀರಿ? ಸಲ್ಫರ್. ಏನಂತೀರಿ? ವಲ್ಕನೈಸೇಷನ್ ಆಫ್ ರಬ್ಬರ್ ಒಳಗೆ ಏನ್ ಯೂಸ್ ಮಾಡ್ತಾರ? ಸಲ್ಫರ್. ಏನ್ ಯೂಸ್ ಮಾಡ್ತೀರಿ? ಸಲ್ಫರ್ ಅನ್ನ ಯೂಸ್ ಮಾಡ್ತಾರೆ. ಏನು ಯಾವ್ದ್ರೊಳಗೆ ಯೂಸ್ ಮಾಡ್ತೀರಿ? ಇದನ್ನ ಎದ್ರೊಳಗೆ ಯೂಸ್ ಮಾಡ್ತೀರಿ? ರಬ್ಬರ್ದ ವಲ್ಕನೈಸೇಷನ್, ವಲ್ಕನೀಕರಣ ಅಂತ ಕರೀತಾರ. ಅದ್ರೊಳಗೆ ಏನ್ ಯೂಸ್ ಮಾಡ್ತಾರ? ಗಂಧಕ ಅಥವಾ ಸಲ್ಫರ್ ಯೂಸ್ ಮಾಡ್ತಾರ. ಇದು ಬಹಳ ಸಾರಿ ಬಂದದ, ಸೊ ನೆನಪಿಟ್ಕೊಡ್ರಿ. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ದೇಶದ ಮೊದಲ ಬ್ಯಾಂಕ್ ಯಾವುದು? ಯಾವುದು? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ನಮ್ಮ ದೇಶದ ಮೊದಲ ಬ್ಯಾಂಕ್ ಯಾವುದು? ನ್ಯಾಷನಲ್ ಬ್ಯಾಂಕ್. ಈಗ ನಮ್ಮ ದೇಶದ ಅತಿ ದೊಡ್ಡದಾಗಿರುವಂತ ಸಾರ್ವಜನಿಕ ಬ್ಯಾಂಕ್ ಯಾವುದು? SBI. ಎಲ್ಲಾ ಬ್ಯಾಂಕುಗಳ ಬ್ಯಾಂಕ್ ಅಂತ ಯಾವ್ದು ಕರಿತೀವಿ? RBI. ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ಯಾಂಕುಗಳ ಬ್ಯಾಂಕು ಅಂತ ಕರಿತೀವಿ. ಇದರ ಹೆಡ್ ಕ್ವಾರ್ಟರ್ ಎಲ್ಲೈತಿ? ಎಲ್ಲೈತಿ? ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1935 ಸ್ಟಾರ್ಟ್ ಆಗುತ್ತಾ. 1949 ನ್ಯಾಷನಲೈಸೇಷನ್ ಆಗುತ್ತೆ, ಅಂದ್ರೆ ರಾಷ್ಟ್ರೀಕರಣ ಆಗುತ್ತೆ. ಎಷ್ಟನೇ ರಾಷ್ಟ್ರೀಕರಣ ಆಗುತ್ತಾ? 49. ಎಷ್ಟನೇ ಸ್ಟಾರ್ಟ್ ಆಗುತ್ತಾ? 1935. RBI ಹೆಡ್ ಕ್ವಾರ್ಟರ್ ಎಲ್ಲೈತಿ? ಭಾರತ ಅತಿ ದೊಡ್ಡ ಸಾರ್ವಜನಿಕ ಬ್ಯಾಂಕ್ ಯಾವುದು? ಭಾರತ ಮೊದಲ ಬ್ಯಾಂಕ್ ಯಾವುದು? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಯಾವ ಬ್ಯಾಂಕ್? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಹರ್ಮನ್ಪ್ರೀತ್ ಕೌರ್. ಕ್ರಿಕೆಟ್. ಹರ್ಮನ್ಪ್ರೀತ್ ಕೌರ್ ಸೊ ಮಹಿಳಾ ಆಟಗಾರ್ತಿ ಎದ್ರ ಸಂಪಟಾರ? ಕ್ರಿಕೆಟ್ ಸಂಪಟ ಅಂತ ಮಹಿಳಾ ಆಟಗಾರ್ತಿ. ಹೋದ ಸಲ ಮಿತಾಲಿ ರಾಜ್ ಕೇಳ್ಯಾರ. ಯಾರು ಕೇಳಿದ್ರ? ಮಿತಾಲಿ ರಾಜ್ ಕೇಳಿದ್ರು. ಎದಕ್ ಸಂಪಟಾರ ಇವರು? ಹರ್ಮನ್ಪ್ರೀತ್ ಕೌರ್ ಕ್ರಿಕೆಟ್ ಸಂಪಟಾರ. ಎದಕ್ ಸಂಪಟಾರ? ಕ್ರಿಕೆಟ್ ಸಂಪಟ. ಅವರು ನೆನಪಿಟ್ಕೊಟ್ಟು. ಶುಭಮನ್ ಗಿಲ್ ಎದಕ್ ಸಂಪಟಾರ? ಈಗ ನಮ್ಮ ಟೆಸ್ಟ್ ಕ್ರಿಕೆಟ್ ತಂಡದ ನಾಯಕ ಯಾರು? ಯಾರು? ಶುಭ್ಮನ್ ಗಿಲ್. ಓಕೆ, ಈಗ ಟೆಸ್ಟ್ ತಂಡದ ನಾಯಕ ಯಾರಂದ್ರೆ ಗಿಲ್. ಯಾರ್ದಾರು? ಇತ್ತೀಚೆಗೆ ಟೆಸ್ಟ್ ತಂಡಕ್ಕೆ ವಿದಾಯ ಮಾಡಿದ್ದಾರೆ. ಈಗ ಟೆಸ್ಟ್ ತಂಡಕ್ಕೆ, ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಯಾರಿಬ್ರು? ವಿದಾಯನ ಹೇಳಿದ್ದಾರೆ. ಸ್ವಲ್ಪ ಕ್ರಿಕೆಟ್ ಟೀಮ್ ಬಗ್ಗೆ ಎಲ್ಲರದು ಪರಿಚಯ ಇರ್ತದ ನಿಮ್ಗ. 3 ಜನ ಕೊಟ್ಟಾರ. ಬಾಲರ್ ಒಬ್ಬ ಇನ್ನೊಬ್ರು ಚೆನ್ನೈ ಒಳಗ ಅಲ್ವ CSK ನೆನಪಿಟ್ಕೊಳ್ರಿ. ಈ ಸಲ ಯಾರು ಕೇಳ್ಬೋದು ಗೊತ್ತಿಲ್ಲ. ಎಲ್ಲಾ ಕ್ರಿಕೆಟ್ ಆಟಗಾರರು ನಿಮಗೆ ನೆನಪಿರ್ತಾರೆ. ಡಿಸ್ಕಷನ್ ಮಾಡಂಗಿಲ್ಲ. ಓಕೆ, ಸೆಪ್ಟೆಂಬರ್ 14ನೇ ಏನಂತ ಆಚರಣೆ ಮಾಡ್ತೀವಿ? ಕ್ಯಾನ್ಸರ್ ನ್ಯೂಸ್. ಏನು? ಕ್ಯಾನ್ಸರ್ ನ್ಯೂಸ್. ಮಾತಾಡೋಗಿಲ್ಲ. ಸೆಪ್ಟೆಂಬರ್ 14 ಏನಿದು? ರಾಷ್ಟ್ರೀಯ ಎದೆ ದಿವಸ ಯಾವಾಗ? ಸೆಪ್ಟೆಂಬರ್ 14. ವಿಶ್ವ ಕ್ಯಾನ್ಸರ್ ದಿನ ಯಾವಾಗ? ಫೆಬ್ರವರಿ 4. ನ್ಯಾಷನಲ್ ವೋಟರ್ಸ್ ಡೇ ಯಾವಾಗ? ಜನವರಿ 25 ಇಂಜಿನಿಯರ್ಸ್ ಡೇ. ಸೆಪ್ಟೆಂಬರ್ 15 ಇಂಜಿನಿಯರ್ಸ್ ಡೇ. ಹಾಗಿದ್ರೆ ನ್ಯಾಷನಲ್ ವೋಟರ್ಸ್ ಡೇ ಯಾವಾಗ? ಜನವರಿ. ರಾಷ್ಟ್ರೀಯ ಹಿಂದಿ ದಿವಸ ಯಾವಾಗ? ಸೆಪ್ಟೆಂಬರ್ 14. ವಿಶ್ವ ಕ್ಯಾನ್ಸರ್ ದಿನ ಯಾವಾಗ? ನೆನಪಿಟ್ಕೊಡ್ರಿ, ಫೆಬ್ರವರಿ 4. ಎಲ್ಲಾ ದಿನಾಚರಣೆಗಳು ಬಾಟ್ ಹಾಕಿದ್ವು. ಭಾರತದ ಪ್ರಸ್ತುತ ವಿದೇಶಾಂಗ ಸಚಿವರು
ಮ್ಯಾಟರ್ಸ್. ಇಂಡಿಯಾ ಮ್ಯಾಟರ್ಸ್. ವೈ ಇಂಡಿಯಾ ಮ್ಯಾಟರ್ಸ್. ತಿಂಡಿದ್ರೆ ಕರೆ ಕರೆ ಮಾಡಿ ನನಗೈತೆ ಪುಸ್ತಕ. ಸೊ ಅಷ್ಟೊಂದು ಎರಡು ಕ್ಲಿಯರ್ ಮಾಡತ್ತಲ್ಲ ನಿಮ್ಮದು. ಏನದಾರ ಇವರು? ವಿದೇಶಾಂಗ ಸಚಿವರು. ಏನದಾರು? ವಿದೇಶಾಂಗ ಸಚಿವರು. ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಚೌರಾಚೌರಿ ಯಾವ ಪ್ರದೇಶ? ಉತ್ತರ ಪ್ರದೇಶ್. ಯಾರು ಸಿಎಂ ಅದಾರ ಇಲ್ಲಿ? ಯೋಗಿ ಆದಿತ್ಯನಾಥ್. ಅಜ್ಜ ಅದನ್ರಿ ಅಜ್ಜ. ರಾಜ್ಯಪಾಲರು ಯಾರು? ಆನಂದ್ ಆನಂದಿ ಬೆನ್. ಯಾರು? ಆನಂದಿ ಬೆನ್ ಅದಾರ. ಯಾರದಾರ? ಆನಂದಿ ಬೆನ್. ರಾಜ್ಯಪಾಲರು ಅದಾರ, ನೆನ್ಪಿಟ್ಕೊಡ್ರಿ. ಎಲ್ಲಾ ರಾಜ್ಯಗಳ ರಾಜ್ಯಪಾಲರು ಮುಖ್ಯಮಂತ್ರಿಗಳ ಮೇಲೆ ಯಾವ್ದಾದ್ರು ಒಂದು ಕ್ವಶನ್ ಬರತ್ತದ. ಬಟ್ ಇತ್ತೀಚೆಗೆ ಬದಲಾವಣೆ ಆದವ್ರನ್ನ ಎಲ್ಲಾರು ನಾ ಇಲ್ಲಿ ತಗೊಂಡು ಹೇಳಿರ್ತೀನಿ. ಅದ್ರೊಳಗ ಆಲ್ಮೋಸ್ಟ್ ಬರೋದು. ಇನ್ ಕೇಸ್ ಬೇರೆ ಬಂದ್ರು ನೀವು ರೆಡಿ ಇರ್ಬೇಕು. ಉಳಿದಿದ್ದನ್ನು ಓದ್ಕೊಂಡಿರ್ಬೇಕು. ಉಕ್ರೇನ್ನ ರಾಜಧಾನಿ ಯಾವುದು? 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 ಉಕ್ರೇನ್ನ ಅಧ್ಯಕ್ಷ ಯಾರ್ದಾರು? ಜೆಲೆನ್ಸ್ಕಿ. ಯಾಸ್ಕಿ? ಯಾವ್ಸ್ಕಿ ಅದಾನ? ಉಕ್ರೇನ್ನ ಅಧ್ಯಕ್ಷ ಅಥವಾ ಪ್ರಧಾನಿನೂ ಬ್ಯಾಗೈತೆ ಆಮೇಲೆ ಅವಂಗದ ಅಧ್ಯಕ್ಷ ಅದಾನೆ. ಅಧ್ಯಕ್ಷ ಯಾರು? ಜೆಲೆನ್ಸ್ಕಿ ಅಂದಲ್ಲ ಅವ. ಜೆಲೆನ್ಸ್ಕಿ ಅದಾನ. ಇಂಪಾರ್ಟೆಂಟ್ ಆಗ್ತಾನೆ. ಯಾಕೆ ಇಂಪಾರ್ಟೆಂಟ್ ಆಗ್ತಾನ? ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೆಯತ್ತದ. ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೆಯಕ್ಕೆ ಬಹಳ ವರ್ಷ ಆಯ್ತಾ. ಸೊ ರಷ್ಯಾದ ಅಧ್ಯಕ್ಷರು ಯಾರು? ವ್ಲಾದಿಮಿರ್ ಪುಟಿನ್. ಯಾರು? ವ್ಲಾದಿಮಿರ್ ಪುಟಿನ್ ಅದಾನ. ಉಕ್ರೇನ್ ಅಧ್ಯಕ್ಷ ಯಾರು? ಯಾವ್ಸ್ಕಿ ಅದಾನ? ಜೆಲೆನ್ಸ್ಕಿ ಅದಾನ. ಈ ಉಕ್ರೇನ್ ರಾಜಧಾನಿ ಯಾವುದು? ಯಾವುದು? ಉಕ್ರೇನ್ ರಾಜಧಾನಿ ಯಾವುದು? ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಾಂಗ್ಲಾದೇಶ ರಚನೆ ಯಾವ ದೇಶ ರಚನೆ ಆಗಿತ್ತು? ಬಾಂಗ್ಲಾದೇಶ ರಚನೆ ಆದ ನಂತರ ಯಾವ ಫ್ಯಾಕ್ಟ್ ಆಗುತ್ತಂತ ಹೇಳಿ? ಭಾರತದಲ್ಲಿ ಅತಿ ಹೆಚ್ಚು ಚಹಾ ಆಸಾಮ್ ರೀ. ಯಾವುದು? ಅಸ್ಸಾಂ ಅತಿ ಹೆಚ್ಚು ಚಹಾ ಉತ್ಪಾದನೆ ಮಾಡ್ತದೆ, ನೆನಪಿಟ್ಕೊಳ್ಳಿ. ಇಲ್ಲಿ ನೀಲಗಿರಿ ಅಂತ ಬಂದ. ನೀಲಗಿರಿ ಬೆಟ್ಟಗಳು ಯಾವ ರಾಜ್ಯಗಳಲ್ಲಿ? ನೀಲಗಿರಿ ಬೆಟ್ಟಗಳು ಎಷ್ಟನೇ ಬಂದದ? ತಮಿಳುನಾಡಿನಾಗ ಅಷ್ಟೇ ಇಲ್ಲ. ತಮಿಳುನಾಡು, ಕರ್ನಾಟಕ, ಕೇರಳ 3 ರಾಜ್ಯಗಳಲ್ಲಿ ಕಂಡು ಬರ್ತವೆ. ಎಂತ ಬೆಟ್ಟಗಳು? ನೀಲಗಿರಿ ಬೆಟ್ಟಗಳು ಇಲ್ಲಿ ಕಂಡು ಬರ್ತಾವ. ಭಾರತದ ಈ ಭಾಗದಲ್ಲಿ ನೀಲಗಿರಿ ಬೆಟ್ಟಗಳು ಕಂಡು ಬರ್ತಾವ. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ಯಾವ್ದಂದ್ರೆ ಇದು ನೀಲಗಿರಿ ಬೆಟ್ಟಗಳು. ಈಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸ್ ಮೀಟ್ ಆಗುದಿಲ್ಲ ಅಂದ್ರ ನೀಲಗಿರಿ ಹಿಲ್ಸ್ ಒಳಗ. ನೀಲಗಿರಿ ಹಿಲ್ಸ್ ಅಂತಕ್ಕಂಥವ್ಕ ಒಂದು ಹೆಸರಲ್ಲೇ ಕರಿತೀವಿ, ಬ್ಲೂ ಹಿಲ್ಸ್ ಅಂತೀವಿ. ಏನಂತೀವಿ? ಬ್ಲೂ ಹಿಲ್ಸ್. ನೀಲಿ ಬೆಟ್ಟಗಳು. ನೀಲಿ ಬೆಟ್ಟಗಳು ಅಂತ ಯಾವ್ದು ಕರಿತೀವಿ ನಾವು? ನೀಲಗಿರಿ ಹಿಲ್ಸ್ ಕರಿತೀವಿ. ಯಾವೆಲ್ಲ ರಾಜ್ಯಗಳಲ್ಲಿ ಕರ್ನಾಟಕ, ಕೇರಳ. 3 ರಾಜ್ಯಗಳಲ್ಲಿ ಹಬ್ಬಿದಾವೆ. ನೀಲಗಿರಿ ಹಿಲ್ಸ್ ಯಾವ 3 ರಾಜ್ಯಗಳಲ್ಲಿ ಕಂಡು ಬರ್ತಾವೆ? ತಮಿಳುನಾಡು, ಕರ್ನಾಟಕ, ಕೇರಳ. ಕೇರಳ. ಭಾರತದ ಮೊದಲ ಸರೋಜಿನಿ ನಾಯ್ಡು ಹಾಕಿಂದ ಇಟ್ಕೊಂಡು ಟೆಸ್ಟ್ ಮಹಿಳಾ ರಾಷ್ಟ್ರಪತಿ ಯಾರು? ಪ್ರತಿಭಾ ಪಾಟೀಲ್. ಪ್ರತಿಭಾ ಭಾರತದ ರಾಜ್ಯವೊಂದರ ಮೊದಲ ಮಹಿಳಾ ಸರೋಜಿನಿ ಭಾರತದ ಮೊದಲ ಬಾರಿಗೆ ರಚನೆಯಾದ ಕೇಂದ್ರ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಸ್ಥಾನ ಪಡೆದ ಭಾರತದ ಮೊದಲ ಮಹಿಳಾ ರಾಜ್ಕುಮಾರಿ ಅಮೃತ್ ಕೌರ್. ಕುಮಾರಿ. ಅಮೃತ್ ಕೌರ್. ಸೊ ಫಸ್ಟ್ ಲೇಡಿ ಟು ಬಿಕಮ್ ರಾಜ್ಯಪಾಲ ಸರೋಜಿನಿ ನಾಯ್ಡು. ರಾಜ್ಕುಮಾರಿ ಅಮೃತ್ ಕೌರ್ ಹೆಲ್ತ್ ಮಿನಿಸ್ಟರ್ ಆಗಿರ್ತಾರೆ. ಆರೋಗ್ಯ ಇಲಾಖೆಯನ್ನು ಕೊಡ್ತಾರೆ. ಪ್ರತಿಭಾ ಪಾಟೀಲ್ ಅವರು ಮೊದಲ ಬಾರಿಗೆ ಅಧ್ಯಕ್ಷೆಯಾದಂತ ಭಾರತದ ಮಹಿಳೆ ಯಾರಂದ್ರೆ ಪ್ರತಿಭಾ ಪಾಟೀಲ್. ಅಂದ್ರ ರಾಷ್ಟ್ರಪತಿ ಆದ ಮೊದಲ ಮಹಿಳೆ ಪ್ರತಿಭಾ ಪಾಟೀಲ್. ನೆಕ್ಸ್ಟ್ ಸರೋಜಿನಿ ನಾಯ್ಡು ಅವರು ಭಾರತದ ರಾಜ್ಯವೊಂದರ ಮೊದಲ ರಾಜ್ಯಪಾಲ ಆದಂತ ಮೊದಲ ಮಹಿಳೆ ಯಾರಂದ್ರೆ ಸರೋಜಿನಿ ನಾಯ್ಡು. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದ ಮೊದಲ ಮಹಿಳೆ. ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಮೌರ್ಯ. ಮೊದಲ ದೊರೆ ಚಂದ್ರಗುಪ್ತ ಮೌರ್ಯ ಆದ್ರೆ ಆ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು? ಬಿಂದುಸಾರರ್. ಅಲ್ಲ, ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು? ಗಣನಂದ. ನಂತರ ಒಳಗಾದ ಯಾರು? ಇವತ್ತು ಓದಿದ್ವಿ. ಏನಾಗಿದ್ದಾರಂದ್ರ ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು?
ಈ ಮೌರ್ಯರ ರಾಜಧಾನಿಯಾಗಿ ಯಾವ್ದಿತ್ತು ಅಲ್ಲ? ಪಾಟಲಿಪುತ್ರ. ಯಾವ ಪುತ್ರ? ಪಾಟಲಿಪುತ್ರ. ಮೌರ್ಯರ ರಾಜಧಾನಿ ಯಾವ್ದಾಗಿತ್ತು? ಪಾಟಲಿಪುತ್ರ. ಯಾವ ಪುತ್ರ? ನೆಕ್ಸ್ಟ್, ಡೋಗ್ರಿ ಭಾಷೆನ ಯಾವ ರಾಜ್ಯದಲ್ಲಿ ಮಾತಾಡ್ತಾರೆ? ಯಾವ ಭಾಷೆ? ಡೋಗ್ರಿ. ಎಲ್ಲಿ ಮಾತಾಡ್ತಾರೆ ಇದನ್ನ? ಜಮ್ಮು ಕಾಶ್ಮೀರದಲ್ಲಿ ಮಾತಾಡುವಂತ ಭಾಷೆ ಇದು. ಯಾವುದು? ಡೋಗ್ರಿ. ಡೋಗ್ರಿ ಭಾಷೆ ಎಲ್ಲಿ ಮಾತಾಡ್ತಾರ? ಎಲ್ಲಿ ಮಾತಾಡ್ತಾರ? ಜಮ್ಮು ಕಾಶ್ಮೀರದಲ್ಲಿ ಮಾತಾಡ್ತಾರೆ. ನೆನ್ಪಿಟ್ಕೊ. ಬಿಡೆ. ನೆಕ್ಸ್ಟ್, ರೇಖಾಗುಪ್ತ ಬಿಜೆಪಿ. ಬಿಜೆಪಿ. ಈಗ ರೇಖಾಗುಪ್ತ ಅವರು, ಇದು ಭಾರತದ ಕ್ವಶನ್, ಇದು ನೆಕ್ಸ್ಟ್ ಕ್ವಶನ್ ಇದು. ಡೆಲ್ಲಿ ಡೆಲ್ಲಿ ಮುಖ್ಯಮಂತ್ರಿ ಯಾರಿದಾರ? ರೇಖಾ ಗುಪ್ತಾ. ಯಾವ ಗುಪ್ತಾ? ರೇಖಾ ಗುಪ್ತಾ. ಇದು ಯಾರಿಗೆ ಬರ್ತದೋ ಗೊತ್ತಿಲ್ಲ. ಇದಂತೂ ಬರ್ತದ. ಆಮೇಲೆ ಎಕ್ಸಾಮ್ ಮುಗಿಸಾದ್ಮೇಲೆ ಹೇಳ್ತೀನಿ. ಇದು ಬರೋದಿಲ್ಲ, 100ಕ್ಕೆ 100 ಬರ್ತದ. 100%. ಒಂದು ಕ್ವಶನ್ ಬರ್ತದ. ನನಗ ಬರ್ಲಿಪ್ಪ ಅದ. ನನಗ ಬರ್ಲಿಪ್ಪ ಅದ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಯಾರು ನೇಮಕ ಹೊಂದಿದ್ದಾರೆ? ಜ್ಞಾನೇಶ ಯಾವ ಕುಮಾರ? ಯಾವ ಕುಮಾರ? ಜ್ಞಾನೇಶ್ ಕುಮಾರ್. ಯಾವ ಕುಮಾರ? ಗಣೇಶ್ ಕುಮಾರ್ ಆಗಿದ್ದಾರೆ? ಎಲ್ಲಪ್ಪ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು, ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಿದ್ದಾರೆ ಈಗ? ಗಣೇಶ್ ಕುಮಾರ್. ಸೊ ಮೊದಲ ಬಾರಿಗೆ ಯಾರಿದ್ರು ಫಸ್ಟ್ ಚೀಫ್ ಎಲೆಕ್ಷನ್ ಕಮಿಷನರ್? ಯಾವ ಸೇನಾ? ಫಸ್ಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಂದ್ರೆ ಯಾವ ಸೇನಾ? ಸುಕುಮಾರ್ ಸೇನ್ ಫಸ್ಟ್ ಚುನಾವಣಾ ಆಯುಕ್ತ. ಈಗ ಯಾರು ಅಂದ್ರೆ ಯಾವ ಕುಮಾರ್ ಅದಾರ? ಓಕೆ, ಇವತ್ತಿನ 25 ಮುಗಿದು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಟ್ಕೊಡ್ರಿ, ಆಯ್ತಾ? ಇಲ್ಲ ಯಾಪ್ನ್ಯಾಗ GK ಸಪ್ರೇಟ್ ಹಾಕತ್ತೀವಿ. ನಾಳಿಂದ ನಿಮ್ಗೆ ಸಿಗ್ತಾವು GK ಸಪ್ರೇಟ್. ಮತ್ತೆ 50 ಮಾರ್ಕ್ಸಿನ ಕ್ವಶನ್ ಪೇಪರ್ ಇವತ್ತಿಂದ ಅಪ್ಲೋಡ್ ಮಾಡತ್ತೀವಿ. ಇವತ್ತು ಬರ್ತದೆ. ಈಗ ಇದು ಅಲ್ದ ಮತ್ತೆ GK ಸಪ್ರೇಟ್ ಅಪ್ಲೋಡ್ ಮಾಡ್ತಾ ಇದೀವಿ. GK ಸಪ್ರೇಟ್, ಬಯಾಲಜಿ ಸೈನ್ಸ್ ಸಪ್ರೇಟ್ ಮತ್ತೆ ಅಪ್ಲೋಡ್ ಮಾಡತ್ತೀವಿ. ಅವನು ಏನ್ ಮಾಡಕ್ಕೆ ನಿಮ್ಗೆ ಅಲೌ ಮಾಡಿರ್ತದ, ಅವನು ಎಕ್ಸಾಮ್ ಬರೀಬಹುದು. ಅರ್ಥ ಆಯ್ತು ನೋಡಿ. GK ಡೈಲಿ ಒಂದು 25 ಡೈಲಿ ಸಪ್ರೇಟ್ ಬಿಡ್ತದ. ಅದ್ರ ಕರೆಂಟ್ ಇವೆಂಟ್ಸ್ ಮತ್ತು GK ಅಷ್ಟ ಸ್ಪೆಸಿಫಿಕ್ ಆಗಿ ನಾ ಈಗ ಎಕ್ಸಾಮ್ ಬರುವಂತವ ನೋಡ್ಕೊಂಡು ಅವನು ಕ್ವಶನ್ ಅಪ್ಲೋಡ್ ಮಾಡ್ತೀನಿ. ಸೈನ್ಸ್ ಸಪ್ರೇಟ್ ಅಪ್ಲೋಡ್ ಮಾಡ್ತೀವಿ. ಅದಲ್ದ 50 ಮಾರ್ಕ್ಸಿನ ಕ್ವಶನ್ ಪೇಪರ್ ಡೈಲಿ ಇರತ್ತದ. ಕ್ಲಿಯರ್ ಆಯ್ತಾ ಈಗ? ಸರಿ. ಇವತ್ತೇನ್ ಹೇಳಿಲ್ಲ, ಇವಷ್ಟು ನಿಮ್ಗ ವಾಪಸ್ ಸಿಗ್ತಾವ. ಈಗೇನ್ ಡಿಸ್ಕಷನ್ ಮಾಡಿದ್ದಿಲ್ಲ, ಇವು ಆ್ಯಪ್ನಾಗ ನಿಮ್ಗೆ ಮತ್ತೆ ವಾಪಸ್ ಸಿಗ್ತಾವ. ನೀವೇನ್ ಮಾಡ್ಬೇಕು, ಅವನ್ನ ಈ ಕೇಳಿರ್ತೀವಿ ಹೋಗಿ ಇವತ್ತು ಆನ್ಸರ್ ಮಾಡ್ರೋಕ ಏನಾಗುತ್ತಾ, ಎಷ್ಟು ಕರೆಕ್ಟ್ ಮಾಡಿದೀವಿ ಗೊತ್ತಾಗುತ್ತಾ. ಫೈನ್. ಈಗ ನೆಕ್ಸ್ಟ್ ಟಾಪಿಕ್ ಹೋಗೋಣ ನಾವು. ಏನು ಬೇಡ 45 ಟಚ್ ಆಗಿದೆ. ಟೈಮ್ ಎಷ್ಟಾಗೈತಿ?